ಕಡಿಮೆ ಗುಣಮಟ್ಟದ ವಿದ್ಯುತ್ ಕಂಬ ಅವ್ಯವಹಾರದ ಆರೋಪ. ಶಿರಸಿಯಲ್ಲಿ ಹೆಸ್ಕಾಂನಿಂದ ಅಳವಡಿಸಿರುವ ವಿದ್ಯುತ್ ಕಂಬ ಕಳಪೆ ಗುಣಮಟ್ಟದಿಂದ ಕೂಡಿದ್ದು, ಇದರಲ್ಲಿ ಅವ್ಯವಹಾರ ಆಗಿರುವ ಬಗ್ಗೆ ಸಾರ್ವಜನಿಕರು ಸಂಶಯ ವ್ಯಕ್ತಪಡಿಸಿದ್ದಾರೆ. ಕೆಎಚ್ಬಿ ಕಾಲೋನಿಯಲ್ಲಿ ಮುರಿದು ಬಿದ್ದಿರುವ ಕಂಬಕ್ಕೆ ಕಬ್ಬಿಣದ ಸರಳುಗಳೇ ಕಾಣಿಸುವುದಿಲ್ಲ. ಅಷ್ಟು ಚಿಕ್ಕ ಗಾತ್ರದ ಸರಳುಗಳನ್ನು ಬಳಸಲಾಗಿದೆ. ಸಾಮಾನ್ಯವಾಗಿ ಕಂಬವನ್ನು 8mm ಕಬ್ಬಿಣದ ಸರಳಿನಿಂದ ಮಾಡಿರುತ್ತಾರೆ. ಆದರೆ ಈ ಕಂಬಕ್ಕೆ ಕೇವಲ 4mm ಸರಳು ಅಳವಡಿಸಲಾಗಿದೆ. ಆದ್ದರಿಂದ ಇದರಲ್ಲಿ ಏನೋ ಅವ್ಯವಹಾರ ನಡೆದಿರಬಹುದು ಎನ್ನುವುದು ಸಾರ್ವಜನಿಕರ ಆರೋಪವಾಗಿದೆ. ಸರ್, ಆ್ಯಕ್ಚುಲಿ ನಿನ್ನೆ ಮಳೆ ಬಂದಿದ್ದಕ್ಕೆ ಕರೆಂಟ್ ಕಂಬ ಸುಮಾರಷ್ಟೆಲ್ಲ ಮುರಿದೋಗ್ಬಿಟ್ಟಿದ್ದಾರೆ. ಹಾಗಾಗಿ ಈ ಕಂಬ ಆ್ಯಕ್ಚುಲಿ ಹೊಸದು ಹಾಕಿದ್ದು. ಆದರೂ ಈ ಕಂಬದಲ್ಲಿ ರಾಡೇ ಕಾಣ್ತಾ ಇಲ್ಲ. ಆ್ಯಕ್ಚುಲಿ ರಾಡಿನ ಗುಣಮಟ್ಟನೇ ಇಲ್ಲ. ಬೇರೆ ಕಂಬ ಸ್ವಲ್ಪ ಹಳೆ ಕಂಬ ವಾಲ್ತಿದ್ದಾವೆ, ಬಟ್ ಈ ಕಂಬದಲ್ಲಿ ರಾಡೇ ಕಾಣ್ತಾ ಇಲ್ಲ ಒಂದು. ಬಟ್ ರಾಡ್ ಇದ್ದು ಕೂಡ ಅದು ಭಾಳ mm ಕಡಿಮೆ ಇದೆ. ಹಾಗಾಗಿ ಇದು ಕಟ್ಟಾಗಿ ಬಿದ್ದಿದೆ, ಗುಣಮಟ್ಟದಲ್ಲಿ ಇಲ್ಲ ಆ್ಯಕ್ಚುಲಿ. ಮತ್ತು ಮುಂದೆ ಮಳೆಗಾಲ ಬಂದಾಗ ಮತ್ತೆ ಎಲ್ಲ ಕಡೆ ಕಂಬ ಹಾಕಿದ್ದಾರೆ. ಇದೇ ರೀತಿ ಆಗೋದ್ರಿಂದ ದೊಡ್ಡ ಅನಾಹುತ ಆಗ್ಬೋದು. ಶಿರಸಿಯ ಪ್ರತಿಷ್ಠಿತ ಕಾಮಧೇನು ಜ್ಯುವೆಲ್ಲರ್ಸ್ ಮಾಲಕನ ಮಗ ಆತ್ಮಹತ್ಯೆಗೆ ಶರಣು, ಬ್ಲ್ಯಾಕ್ ಮೇಲ್ ಶಂಕೆ. ಶಿರಸಿಯ ಪ್ರತಿಷ್ಠಿತ ಕಾಮಧೇನು ಜ್ಯುವೆಲ್ಲರ್ಸ್ ಮಾಲಕ ಪ್ರಕಾಶ ಪಾಲನ್ಕರ್ ಮಗನಾದ ಪ್ರೀತಮ್ಮ ಪಾಲನ್ಕರ್ ಆತ್ಮಹತ್ಯೆಗೆ ಶರಣಾದ ವ್ಯಕ್ತಿಯಾಗಿದ್ದಾನೆ. ಬುಧವಾರ ಮನೆಯಲ್ಲಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದು ಕಾರಣ ತಿಳಿದು ಬಂದಿಲ್ಲ. ಪ್ರೀತಮ್ 2 ವರ್ಷದ ಹಿಂದೆ ಮದುವೆಯಾಗಿದ್ದು 1.5 ವರ್ಷದ ಮಗುವಿದೆ. ಪ್ರೀತಮ್ ಆತ್ಮಹತ್ಯೆ ಹಿಂದೆ ಕಾಣದ ವ್ಯಕ್ತಿಯ ಕೈವಾಡ ಇರಬಹುದೆನ್ನುವ ಬಲವಾದ ಶಂಕೆ ವ್ಯಕ್ತವಾಗಿದೆ. ಬಹುಶಃ ಯಾರಿಂದಲೂ ಬ್ಲ್ಯಾಕ್ ಮೇಲ್ಗೆ ಒಳಗಾಗಿ ಮಾನಸಿಕ ಹಿಂಸೆ ತಾಳಲಾರದೆ ಆತ್ಮಹತ್ಯೆ ಮಾಡಿಕೊಂಡಿದ್ದಿರಬಹುದೆನ್ನುವ ಶಂಕೆ ಕುಟುಂಬದ ಮೂಲದವರಿಂದ ಕೇಳಿಬರುತ್ತಿದೆ. ಯಾವುದಕ್ಕೂ ಪೊಲೀಸರು ಈ ಬಗ್ಗೆ ನಿಷ್ಕಾಳಜಿ ತೋರದೆ ದಿಟ್ಟತನದಿಂದ ಸೂಕ್ತ ತನಿಖೆ ನಡೆಸಿ ಸತ್ಯಾಂಶ ಹೊರತೆಗೆಯಬೇಕೆನ್ನುವುದು ಸಾರ್ವಜನಿಕರ ಆಶಯವಾಗಿದೆ. ಶಿರಸಿಯ ಭಾರತ್ ಗ್ಯಾಸ್ ಮತ್ತು ಕ್ವಾಲಿಟಿ ವೈನ್ ಶಾಪ್ ಕಳ್ಳತನ ಪ್ರಕರಣ, 3 ಜನ ಆರೋಪಿಗಳ ಬಂಧನ. ದಿನಾಂಕ 3/5/2024 ಶಿರಸಿ ನಗರದ ಕುಮಟಾ ರಸ್ತೆಯಲ್ಲಿರುವ ಭಾರತ್ ಗ್ಯಾಸ್ ಕಚೇರಿಯ ಹಾಗೂ ಕರಿಗುಂಡಿ ರಸ್ತೆಯಲ್ಲಿರುವ ಕ್ವಾಲಿಟಿ ವೈನ್ಸ್ನ ಬೀಗ ಮುರಿದು ಕ್ಯಾಶ್ ಕೌಂಟರ್ಗಳಲ್ಲಿ ಇಟ್ಟಿದ್ದ ಒಟ್ಟು 1,58,000 ರು ನಗದು ಕಳ್ಳತನ ಮಾಡಿಕೊಂಡು ಹೋದ ಬಗ್ಗೆ ಶಿರಸಿ ನಗರ ಮತ್ತು ಮಾರುಕಟ್ಟೆ ಠಾಣೆಗಳಲ್ಲಿ ಪ್ರತ್ಯೇಕವಾಗಿ ಪ್ರಕರಣ ದಾಖಲಾಗಿದ್ದವು. ಪ್ರಕರಣಗಳನ್ನು ಗಂಭೀರವಾಗಿ ಪರಿಗಣಿಸಿದ ಶಿರಸಿ ನಗರ ಠಾಣೆಯ ಪೊಲೀಸರು ಭಟ್ಕಳ ಮೂಲದ ಆರೋಪಿತರಾದ 24 ವರ್ಷದ ಮೊಹಮ್ಮದ್ ರಯಾಕ್ ಮೊಹಮ್ಮದ್ ಗೌಸ್, 25 ವರ್ಷದ ಮೊಹಮ್ಮದ್ ತಬ್ಲಿಶ್ ಮೊಹಮ್ಮದ್ ಗೌಸ್, ಭಟ್ಕಳ ಫಿರ್ದೌಸ್ ನಗರದ 21 ವರ್ಷದ ಅಬ್ರಾರ್ ಶೇಖ್ ಮೊಹಿಯುದ್ದೀನ್ ಶೇಖ್ ಎಂಬುವವರನ್ನು ವಶಕ್ಕೆ ಪಡೆದು ಆರೋಪಿತರಿಂದ 2,000 ರು ನಗದು ಹಣ, ಕೃತ್ಯಕ್ಕೆ ಬಳಸಲಾದ ಸ್ವಿಫ್ಟ್ ಕಾರ್ ಹಾಗೂ ಗ್ಯಾಸ್ ಕಟರ್, ಡ್ರಿಲ್ಲಿಂಗ್ ಮಷಿನ್, ರಾಡ್, ಸ್ಕ್ರೂ ಡ್ರೈವರ್, ಮಾಸ್ಕ್, ಹ್ಯಾಂಡ್ ಗ್ಲೌಸ್, ಕ್ಯಾಪ್ ಇತ್ಯಾದಿಗಳನ್ನು ವಶಪಡಿಸಿಕೊಂಡಿದ್ದಾರೆ. ಮಾರುಕಟ್ಟೆ ಠಾಣೆಯ 1, ಮಣಿಪಾಲ್ ಠಾಣೆಯ 1 ಸೇರಿ ಒಟ್ಟು 3 ಕಳ್ಳತನ ಪ್ರಕರಣಗಳು ಪತ್ತೆಯಾಗಿರುತ್ತವೆ. ಆರೋಪಿತರು ಕುಖ್ಯಾತ ಕಳ್ಳರಾಗಿದ್ದು ಹಿರಿಯಡ್ಕ, ಉಡುಪಿ, ಮಣಿಪಾಲ್, ಬ್ರಹ್ಮಾವರ, ಭಟ್ಕಳ ಮುಂತಾದ ಕಡೆಗಳಲ್ಲಿ ಹಲವು ಕಳ್ಳತನ ಪ್ರಕರಣಗಳಲ್ಲಿ ಭಾಗಿಯಾಗಿರುವುದು ತನಿಖೆಯಿಂದ ತಿಳಿದುಬಂದಿದೆ. ಜಿಲ್ಲೆಯ ಹಿರಿಯ ಅಧಿಕಾರಿಗಳ ಮಾರ್ಗದರ್ಶನದಲ್ಲಿ ಶಿರಸಿ ಉಪವಿಭಾಗದ ಡಿವೈಎಸ್ಪಿ ಎಂಎಸ್ ಪಾಟೀಲ್, ಸಿಪಿಐ ಶಶಿಕಾಂತ್ ವರ್ಮಾ ನೇತೃತ್ವದಲ್ಲಿ ಶಿರಸಿ ನಗರ ಠಾಣೆಯ ಪಿಎಸ್ಐ ನಾಗಪ್ಪ ಬಿ, ಪಿಎಸ್ಐ ಜ್ಞಾನಶೇಖರ್, ಮಾರುಕಟ್ಟೆ ಠಾಣೆಯ ಪಿಎಸ್ಐ ರತ್ನಾಕುರಿ ಹಾಗೂ ಸಿಬ್ಬಂದಿಗಳಾದ ಎಎಸ್ಐ ನೆಲ್ಸನ್ ಮಂಥಾರೋ, ಅಶೋಕ್ ರಾಥೋಡ್, ಹೊನ್ನಪ್ಪ ಆಗೇರ್, ಪ್ರಶಾಂತ್ ಪಾವಸ್ಕರ್, ಹನುಮಂತ ಕಬಾಡಿ, ಮಹಾಂತೇಶ್ ಬಾರಿಕೇರ, ಮಧುಕರ ಗಾಂವ್ಕರ್, ಸದ್ದಾಂ ಹುಸೇನ್, ಮಂಜುನಾಥ್ ಕಾಶಿಕೋವಿ, ಹನುಮಂತ ಮಾಕಾಪುರ್, ರಾಮಯ್ಯ ಪೂಜಾರಿ, ಪ್ರವೀಣ್ ಎನ್ ಮತ್ತು ತಾಂತ್ರಿಕ ತಜ್ಞ ಸಿಬ್ಬಂದಿಯವರನ್ನೊಳಗೊಂಡ ತಂಡ ಕ್ಷಿಪ್ರವಾಗಿ ಕಾರ್ಯಪ್ರವೃತ್ತಗೊಂಡು ಪ್ರಕರಣ ಪತ್ತೆ ಮಾಡುವಲ್ಲಿ ಯಶಸ್ವಿಯಾಗಿದ್ದು, ನಗರ ಠಾಣೆ ಪೊಲೀಸರ ಕಾರ್ಯಕ್ಕೆ ಉತ್ತರ ಕನ್ನಡ ಜಿಲ್ಲಾ ಪೊಲೀಸ್ ಅಧೀಕ್ಷಕರಾದ ಎನ್ ವಿಷ್ಣುವರ್ಧನ್ ರವರು ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ. 36.6 ಕೋಟಿ ರು ಬರ ಪರಿಹಾರ ರೈತರ ಖಾತೆಗೆ. ಜಿಲ್ಲೆಯಲ್ಲಿ ಬರ ಪರಿಸ್ಥಿತಿ ತಲೆದೋರಿದ್ದ 11 ತಾಲೂಕುಗಳಲ್ಲಿ ನಡೆಸಿದ ಹಾನಿಯ ಸರ್ವೆಯನ್ವಯ ಬರದಿಂದ ಹಾನಿಗೊಳಗಾಗಿದ್ದ ಒಟ್ಟು 79,323 ರೈತರನ್ನು ಗುರುತಿಸಿ ಯಾವುದೇ ಮಧ್ಯವರ್ತಿಗಳ ಹಾವಳಿಗೆ ಅವಕಾಶವಿಲ್ಲದೆ ರೈತರ ಬ್ಯಾಂಕ್ ಖಾತೆಗಳಿಗೆ ನೇರವಾಗಿ ಡಿಬಿಟಿ ಮೂಲಕ ಒಟ್ಟು 16.6 ಕೋಟಿ ರು ಪರಿಹಾರವನ್ನು ಜಮೆ ಮಾಡಲಾಗಿದೆ.
ಪರಿಹಾರದ ಮೊತ್ತವು ಬೆಳೆ ಹಾನಿಯಿಂದ ಚಿಂತಾಕ್ರಾಂತರಾಗಿದ್ದ ರೈತರ ಮೊಗದಲ್ಲಿ ಕೊಂಚ ನೆಮ್ಮದಿ ಮೂಡಿಸಿದೆ. ಆದರೆ ಜಿಲ್ಲೆಯಲ್ಲಿ ಬೆಳೆ ಪರಿಹಾರದ ಮೊತ್ತವು ಬ್ಯಾಂಕ್ ಖಾತೆಯಲ್ಲಿಯ ವಿವಿಧ ತಾಂತ್ರಿಕ ಕಾರಣಗಳಿಂದ ಜಿಲ್ಲೆಯ 5,774 ರೈತರಿಗೆ ಜಮೆ ಆಗಿಲ್ಲದಿರುವುದು ಕಂಡುಬಂದಿದೆ. ಈ ಸಮಸ್ಯೆಗಳ ನಿವಾರಣೆಗೆ ಜಿಲ್ಲೆಯ ಬರ ಪೀಡಿತ 11 ತಾಲೂಕುಗಳಲ್ಲಿನ ತಹಶೀಲ್ದಾರ್ ಕಚೇರಿಗಳಲ್ಲಿ ರೈತರ ಸಲಹಾ ಕೇಂದ್ರಗಳನ್ನು ತೆರೆಯುವ ಮೂಲಕ ರೈತರ ನೆರವಿಗೆ ಜಿಲ್ಲಾಡಳಿತ ಮುಂದಾಗಿದೆ. ರೈತರು ಕೂಡಲೇ ಹತ್ತಿರದ ತಾಲೂಕಾ ಸಲಹಾ ಕೇಂದ್ರಗಳಿಗೆ ಅಗತ್ಯ ದಾಖಲೆಗಳೊಂದಿಗೆ ಭೇಟಿ ನೀಡಿ ಸರಿಪಡಿಸಿಕೊಳ್ಳಬಹುದಾಗಿದೆ. ಪುಸ್ತಕ ಮಾನವನ ಸರ್ವತೋಮುಖ ಅಭಿವೃದ್ಧಿಗೆ ಪೂರಕ. ಅಶೋಕ್ ಹಾಸ್ಯಗಾರ್. ಪುಸ್ತಕವು ಮಾನವನ ಸರ್ವತೋಮುಖ ಅಭಿವೃದ್ಧಿಗೆ ಪೂರಕವಾಗಿದೆ. ಪ್ರಸಕ್ತ ಜೀವನದಲ್ಲಿ ಪುಸ್ತಕದ ಮಹತ್ವವನ್ನು ಸಮಾಜ ಅರಿತುಕೊಳ್ಳಬೇಕಾಗಿದೆ. ಪ್ರಸ್ತುತ ಜೀವನದಲ್ಲಿ ಪುಸ್ತಕ ಓದುವ ಅವಶ್ಯಕತೆ ಇಲ್ಲ ಎಂದು ಕೆಲವರು ಭಾವಿಸುತ್ತಾರೆ. ಆದರೆ ಪುಸ್ತಕ ಓದದೆ ಪ್ರಾಪಂಚಿಕ ವ್ಯಾವಹಾರಿಕ ಯಾವುದೇ ರೀತಿಯಾದಂತಹ ಜ್ಞಾನ ಭಂಡಾರ ನಮಗೆ ಲಭಿಸುವುದಿಲ್ಲ ಎಂದು ಹಿರಿಯ ಪತ್ರಕರ್ತ ಅಶೋಕ್ ಹಾಸ್ಯಗಾರ್ ಹೇಳಿದರು. ಅವರು MM ಕಲಾ ಮತ್ತು ವಿಜ್ಞಾನ ಮಹಾವಿದ್ಯಾಲಯದ ಸಹಯೋಗದಲ್ಲಿ ಹಿರಿಯ ಪತ್ರಕರ್ತ ಅರುಣ್ ಕುಮಾರ್ ಹಬ್ಬು ಅವರು ಬರೆದ ಮಹಿಳೆ ಮತ್ತು ಮಾಧ್ಯಮ ಒಂದು ಅವಲೋಕನ ಹಾಗೂ ಚಾಣಕ್ಯ ನೀತಿ ಕೃತಿಯ ಲೋಕಾರ್ಪಣಾ ಕಾರ್ಯಕ್ರಮದಲ್ಲಿ ಮಾತನಾಡುತ್ತಿದ್ದರು. ಒಂದು ವರದಿಯ ಪ್ರಕಾರ ದೇಶದಲ್ಲಿ 1,00,000ಕ್ಕೂ ಅಧಿಕ ತಾಳೆಗರಿಗಳಲ್ಲಿ ಬರೆದ ಗ್ರಂಥಗಳಿವೆ. ಆದರೆ ಅವುಗಳಲ್ಲಿ 40% ಮಾತ್ರ ಓದಲು ಸಾಧ್ಯವಾಗಿದೆ. ನಮ್ಮ ಪರಂಪರೆ, ಸಂಸ್ಕೃತಿ ಮತ್ತು ಬೌದ್ಧಿಕ ಚಿಂತನೆಯನ್ನು ಗ್ರಹಿಸಲು ಪುಸ್ತಕ ನೆರವಾಗಿದೆ ಎಂದು ಹೇಳಿದರು. ಹಿರಿಯ ಪತ್ರಕರ್ತ ಗ್ರಂಥಕರ್ತರಾಗಿರುವ ಅರುಣ್ ಕುಮಾರ್ ಹಬ್ಬು ಮಾತನಾಡಿ, ಪತ್ರಿಕೆ ಎಂಬುದು ಜ್ಞಾನ ಭಂಡಾರವಿದ್ದಂತೆ. ಅದನ್ನು ಎಲ್ಲರೂ ಓದಬೇಕು, ಅದರ ಸಾರವನ್ನು ತಿಳಿದುಕೊಳ್ಳಬೇಕು. ಪತ್ರಿಕೋದ್ಯಮ ಎಂಬುದು ಕೇವಲ ವೃತ್ತಿಯಲ್ಲ, ಅದೊಂದು ವ್ಯವಸಾಯ ಎಂದು DVಜಿಯವರ ಕಗ್ಗವನ್ನು ಉದಾಹರಿಸಿದರು. ಕಾಲೇಜಿನ ಉಪಸಮಿತಿ ಅಧ್ಯಕ್ಷ SK ಭಾಗವತ್ ಮಾತನಾಡಿ, ಎಲ್ಲರೂ ಓದುವ ಹವ್ಯಾಸವನ್ನು ರೂಢಿಸಿಕೊಳ್ಳಿ ಎಂದು ಹೇಳಿದರು. ಕವಿಯತ್ರಿ ಸಿಂಧು ಚಂದ್ರ ಹೆಗಡೆ ಮಹಿಳೆ ಮತ್ತು ಮಾಧ್ಯಮ ಒಂದು ಅವಲೋಕನ ಕೃತಿ ಪರಿಚಯ ಮಾಡಿದರು. ಕಾಲೇಜಿನ ಪ್ರಾಚಾರ್ಯ ಡಾಕ್ಟರ್ TS ಹಳೆಮನೆ ಸ್ವಾಗತಿಸಿದರು. ಕುಮಾರ್ ನಾಗರಾಜ್ ಶೇಟ್ ನಿರೂಪಿಸಿದರು. ಪತ್ರಿಕೋದ್ಯಮ ವಿಭಾಗದ ಮುಖ್ಯಸ್ಥ ರಾಘವೇಂದ್ರ ಹೆಗಡೆ ವಂದಿಸಿದರು.